ನಮಸ್ಕಾರ ಎಲ್ಲರಿಗೂ. ನಾನು ವೀಣಾ, ವೆಲ್ನೆಸ್ ಕೋಚು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಗ್ಯಾಸ್ ಟ್ರಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗ್ಯಾಸ್ ಯಾರಿಗೆಲ್ಲ ಆಗತ್ತೆ, ಸೊ ಗ್ಯಾಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಚೇಂಜಸ್ ಏನು, ಜೊತೆಗೆ ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಜನಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಗ್ಯಾಸ್ ಟ್ರಬಲ್ ಸ್ಟಾರ್ಟ್ ಆಗೋದು ನಿಮಗೆ ಗೊತ್ತಿದೆ, ಕಾಮನ್ ಆಗಿ ಎಲ್ಲರೂ ಮಾತಾಡ್ತಾರೆ ಏನಂತ, ನನಗೆ ಹುಳಿ ತೇಗ್ ಬರ್ತಾ ಇದೆ, ಡರ್ಕಿ ಬರ್ತಾ ಇದೆ, ಅಥವಾ ಹೊಟ್ಟೆ ಉಬ್ಬರ ಬರ್ತಾ ಇದೆ, ಇಲ್ಲ ಕೆಳಗಡೆಯಿಂದ ನನ್ನ ಗ್ಯಾಸ್ ಪಾಸ್ ಆಗ್ತಾ ಇದೆ, ಇಲ್ಲಪ್ಪ ಅಂತಂದರೆ ನಮಗೆ ಗ್ಯಾಸ್ ಜಾಸ್ತಿ ಆದರೆ ಹೊಟ್ಟೆ ನೋವು ಬರುತ್ತೆ, ಇಲ್ಲ ಎದೆಯಲ್ಲಿ ಉರಿ ಬರುತ್ತೆ, ಇಲ್ಲಪ್ಪ ಅಂತಂದರೆ ನಮಗೆ ಎದೆಯಲ್ಲಿ ಉರಿ ಬರೋದ್ರ ಜೊತೆಗೆ ಹಾರ್ಟಲ್ಲಿ ಒಂಥರ ಪೇನ್ ಬಂದಾಗ ಆಗುವಂಥ ಚಾನ್ಸಸ್ ಕೂಡ ಇದೆ. ಇವೆಲ್ಲ ಸಿಂಪ್ಟಮ್ಸನ್ನು ನಾವು ಏನು ಮಾಡ್ತೀವಿ, ಗ್ಯಾಸ್ ಟ್ರಬಲ್ ಆದಾಗ ನಾವು ಉಹಿಸ್ಕೊಳ್ತೀವಿ, ಅಥವಾ ಇವೆಲ್ಲ ಸಿಂಪ್ಟಮ್ಸನ್ನು ನಾವು ಕಾಣಿಸ್ಕೊಳ್ತೀವಿ. ಸೊ ಈ ಒಂದು ಗ್ಯಾಸ್ ಟ್ರಬಲ್ ಬರಲಿಕ್ಕೆ ಏನು ಕಾರಣ, ಜೊತೆಗೆ ಈ ಗ್ಯಾಸ್ ಟ್ರಬಲಿಂದ ಯಾವ ರೀತಿ ನಾವು ರಿಲೀಫ್ ಆಗಬೇಕು, ಮನೆಯಲ್ಲೇ ಕೆಲವೊಂದು ಮನೆ ಮದ್ದುಗಳನ್ನು ಮಾಡಿಬಿಟ್ಟು ಈ ಗ್ಯಾಸ್ ಟ್ರಬಲನ್ನು ನಾವು ಕಂಟ್ರೋಲಿಗೆ ಯಾವ ರೀತಿ ತರೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆಯವರೆಗೂ ಇರಿ. ಕೊನೆಯದಲ್ಲಿ ನಿಮಗೆ ಮನೆ ಮದ್ದುಗಳನ್ನು ಹೇಳ್ಕೊಡ್ತೀನಿ. ಯಾವೆಲ್ಲ ಮನೆ ಮದ್ದುಗಳನ್ನು ಮಾಡಿದರೆ ಗ್ಯಾಸ್ ಟ್ರಬಲ್ ಕಂಟ್ರೋಲ್ ಆಗುತ್ತೆ, ಆ ಮದ್ದುಗಳನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಲಿಕ್ಕೆ ಏನು ಕಾರಣ, ನಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಆದಾಗ ಈ ಗ್ಯಾಸ್ ಸಮಸ್ಯೆ ನಮಗೆ ಉಂಟಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮಗೆ ಹೊಟ್ಟೆಯಲ್ಲೇ ಇದು ಸ್ಟಾರ್ಟ್ ಆಗೋದು. ಯಾವುದು ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಬಿಗ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಇದರಲ್ಲೇ ನಮಗೆ ಯಾವಾಗ HCl ಲೆವೆಲ್, ನಮ್ಮ ಹೊಟ್ಟೆಯಲ್ಲಿ ಏನು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೀವಿ, ಅದು ಇದ್ದಾಗ ಮಾತ್ರ ನಾವು ಏನು ಊಟ ಮಾಡಿರ್ತೀವಿ ಅದರಲ್ಲಿರುವಂಥ ಪ್ರೋಟೀನ್ ಏನಾಗುತ್ತೆ, ಡೈಜೆಸ್ಟ್ ಆಗ್ತಾ ಹೋಗುತ್ತೆ. ಅದು ಡೈಜೆಸ್ಟ್ ಆಗದೇ ಇದ್ದಾಗ, ಯಾವಾಗ HCl ಪ್ರಮಾಣ, ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಹೊಟ್ಟೆಯಲ್ಲಿ, ಆ ಸಮಯದಲ್ಲಿ ಏನಾಗುತ್ತೆ, ಪ್ರೋಟೀನು ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗದೇ ಇದ್ದಾಗ ಏನಾಗುತ್ತೆ, ನಮಗೆ ಗ್ಯಾಸ್ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈಜೆಸ್ಟ್ ಯಾವಾಗ ನಮ್ಮ ಪಚನ ಕ್ರಿಯೆಯಲ್ಲಿ ಬದಲಾವಣೆ ಕಾಣ್ತೀವೋ ಆ ಸಮಯದಲ್ಲಿ ನಮ್ಗೆ ಏನಾಗಿಬಿಡತ್ತೆ, ಕಾಮನ್ ಆಗಿ ಗ್ಯಾಸ್ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಬಿಗ್ ಇಂಟೆಸ್ಟೈನ್ ಅಂತ ಏನು ಹೇಳ್ತೀವಿ, ಲಾರ್ಜ್ ಇಂಟೆಸ್ಟೈನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಣ್ಣ ಕರಳಿನಲ್ಲಿ ಏನು ಬ್ಯಾಕ್ಟೀರಿಯಾ ಜಾಸ್ತಿ ಫಾರ್ಮಲ್ಲಿ ಇರೋದಿಲ್ಲ. ಬಟ್ ಒಂದು ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾವು ನೋಡ್ತೀವಿ. ಈ ಸಣ್ಣ ಕರಳಿನಲ್ಲಿ ಯಾವಾಗ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗ್ತಾ ಹೋಗ್ತಾವೋ ಆ ಸಮಯದಲ್ಲಿ ಏನಾಗುತ್ತೆ, ಈ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ನಮ್ಮ ಒಂದು ಸಣ್ಣ ಕರಳಿನ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗಿ ಬೇರೆ ಬೇರೆ ರೀತಿಯ ಗ್ಯಾಸ್ಗಳು ಅಸಿಡಿಟಿಯ ಲೆವೆಲ್ದಲ್ಲಿ ಪ್ರೊಡ್ಯೂಸ್ ಆಗಿ ಅದೇನಾಗುತ್ತೆ, ನಮಗೆ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೊರಗೆ ಬರೋದು ಹೊಟ್ಟೆಯಲ್ಲಿ ಗ್ಯಾಸ್ ಆದರೆ, ಜಠರದಲ್ಲಿ ಅಥವಾ ಲಿವರ್ದಲ್ಲಿ ಗ್ಯಾಸ್ ಪ್ರಾಬ್ಲಮ್ ಸಮಸ್ಯೆ ಆದರೆ ಅದು ಹುಳಿ ತೇಗದ ಮೂಲಕ ಅಥವಾ ಡರ್ಕಿ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಯಾವಾಗ ನಮ್ಮ ಒಂದು ಸಣ್ಣ ಕರಳಿನಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತೆ, ಅದು ಹೊಟ್ಟೆ ಉಬ್ರವನ್ನು ತಂದು ಕೊಡುತ್ತೆ ನಮಗೆ. ಅಂದರೆ ಹೊಟ್ಟೆ ಊತ ಬರೋದು, ಏನೇ ತಿಂದರೆ ಸಾಕು, ಅಥವಾ ನಮಗೆ ಯಾವುದೋ ಒಂದು ಅಲರ್ಜಿಟಿಕ್ ಐಟಮ್ ಇರಲಿ ಅಥವಾ ಸ್ಪೈಸಿ ಐಟಮ್ ಇರಲಿ, ಅದನ್ನು ತಿಂದಾಗ ನಮಗೇನಾಗಿಬಿಡುತ್ತೆ, ಇಮಿಡಿಯೇಟಾಗಿ ಹೊಟ್ಟೆ ಉಬ್ರ ಬಂದ್ಬಿಡತ್ತೆ. ಸೊ ಇದು ನಮ್ಮ ಒಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾವಾಗ ಗ್ಯಾಸ್ ಫಾರ್ಮ್ ಅಥವಾ ಆಗತ್ತಲ್ಲ ಆ ಸಮಯದಲ್ಲಿ ಬರುವಂತಹ ಒಂದು ಇದು. ಇನ್ನು ದೊಡ್ಡ ಕರಳಿನಲ್ಲಿ ನಮಗೆ ಯಾವಾಗ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂತಂದರೆ, ಅಲ್ಲಿ ಬ್ಯಾಕ್ಟೀರಿಯಾ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಮಗೆ ಫಾರ್ಮ್ ಆದಾಗ ಅದು ಆಟೋಮೆಟಿಕ್ ಆಗಿ ನಮಗೇನಾಗುತ್ತೆ, ಕೆಳಗಡೆಯಿಂದ ಪಾಸ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ಸನ್ನು ಕೆಳಗಡೆಯಿಂದನೇ ಅದು ಪಾಸ್ ಆಗುತ್ತೆ. ದೊಡ್ಡ ಒಂದು ಕರಳಿನಲ್ಲಿ ಗ್ಯಾಸ್ ಫಾರ್ಮ್ ಆದಾಗ ಅದು ಕೂಡ ನಮಗೆ ಆಡ್ ಅನ್ಸುತ್ತೆ. 4 ಜನರಲ್ಲಿ ಇದ್ದಾಗ ಗ್ಯಾಸ್ ಪಾಸ್ ಆಯಿತು ಅಂತಂದರೆ ನಮ್ಗೆ ಆಡ್ ಅನ್ಸುತ್ತೆ. ಜೊತೆಗೆ ಹುಳಿ ತೇಗ್ ಬರ್ತಾ ಇದ್ರೆ, ಪದೇ ಪದೇ ಡರ್ಕಿಗಳು ಬರ್ತಾ ಇದ್ರೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಒಂದು ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಒಂಥರ ಗಿಲ್ಟಿ ಫೀಲ್ ಮಾಡ್ಕೊಳ್ತೀವಿ. ಸೊ ಇದು ನಮಗೆ HCl ಲೆವೆಲ್ ಯಾವಾಗ ನಮ್ಮ ಒಂದು ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಕಡಿಮೆ ಆಗುತ್ತೆ, ಆ ಸಮಯದಲ್ಲಿ ನಮಗೇನಾಗುತ್ತೆ, ಗ್ಯಾಸಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೊಂದು ಸಮಸ್ಯೆಗಳು ಅಂತಂದರೆ, ಆಲ್ರೆಡಿ ಅವರಿಗೆ ಕೆಲವೊಂದು ಚಿಕ್ಕ ಕಾಯಿಲೆಗಳಿಂದ ಬಳಲ್ತಿರ್ತಾರೆ. ಅಂಥ ಕಾಯಿಲೆಗಳಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ IBS, ಪದೇ ಪದೇ ಮೋಷನ್ಗೆ ಹೋಗೋದಿರ್ಬೋದು, ಪದೇ ಪದೇ ಬಾಲ್ ಪಾಸ್ ಮಾಡೋದಿರ್ಬೋದು. ಅಂಥ ಟೈಮಲ್ಲೂ ಕೂಡ ಗ್ಯಾಸ್ ಪದೇ ಪದೇ ಏನಾಗುತ್ತೆ, ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಇನ್ನು ಯಾರಿಗೆಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಕೂಡ ಗ್ಯಾಸ್ ಟ್ರಬಲ್ ಏನಾಗ್ತಾ ಇರುತ್ತೆ, ಪದೇ ಪದೇ ಆಗ್ತಾ ಇರುತ್ತೆ. ಇನ್ನು
ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅಂಥವ್ರಿಗೆ ಏನಾಗುತ್ತೆ ಜಾಸ್ತಿ ಈ ಗ್ಯಾಸು ಪಾಸ್ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಗ್ಯಾಸ್ ಯಾವಾಗ ಆಗತ್ತೆ, ಕಾಮನ್ ಆಗಿ ನೀವು ಕೆಲವೊಂದು ಬೇಳೆಕಾಳುಗಳನ್ನು ತಿಂದಾಗ ನಿಮ್ಮ ಹೊಟ್ಟೆ ಉಬ್ಬರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಹಾಲಿನ ಪದಾರ್ಥಗಳನ್ನು ತಿಂದಾಗ, ನಾನ್ ವೆಜ್ ಐಟಮ್ಸ್ ಏನಾದರೂ ತಿಂದರೆ, ಇಲ್ಲಪ್ಪ ಅಂತಂದರೆ ನೀವು ಮೊಳಕೆ ಕಾಳುಗಳನ್ನು ಬಿಡಿಸಿ ತಿನ್ನೋದಾಗಿದ್ದರೆ, ಇನ್ನು ಸೊಪ್ಪುಗಳನ್ನು ಕೆಲವೊಂದು ತಿಂದರೂ ಕೂಡ ಕೆಲವೊಬ್ಬರಿಗೆ ಏನಾಗುತ್ತೆ ಗ್ಯಾಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಾಮನ್ ಆಗಿ ನಮ್ಮ ದೇಹದಲ್ಲಿ ಯಾವ ರೀತಿ ಗ್ಯಾಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವೇನು ಮಾಡಿದ್ವಿ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಗ್ಯಾಸನ್ನು ನಮ್ಮ ಒಂದು ಬಾಡಿಯಲ್ಲಿ ಉಂಟಾಗುವಂತಹ ಈ ಏನು ಹೊಟ್ಟೆ ಉಬ್ಬರ ಆಗಿರ್ಬೋದು, ಗ್ಯಾಸ್ ಹುಳಿತೇಗಾಗಿರ್ಬೋದು, ಡರ್ಕಿ ಬರುವಂಥದ್ದಾಗಿರ್ಬೋದು, ಇವುಗಳನ್ನು ಮನೆಯಲ್ಲೇ ಯಾವ ರೀತಿ ನಾವು ಮದ್ದನ್ನು ಮಾಡಿಕೊಂಡು ಅದನ್ನು ಕಂಟ್ರೋಲಿಗೆ ತರ್ಬೋದು ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ. ಸೊ ನಾವೇನು ಮಾಡ್ಬೋದು, ಮೊದಲನೇದಾಗಿ ನಾವು ಜೀರಿಗೆ ಕಷಾಯ ಅಂತ ಹೇಳ್ತೀವಿ. ಜೀರಿಗೆ ಕಷಾಯಲ್ಲಿ ಹೆಚ್ಚಿಗೆ ಅಂದರೆ ಜೀರಿಗೆಯಲ್ಲಿ ನಮಗೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಜೊತೆಗೆ ಪಚನ ಕ್ರಿಯೆಯನ್ನು ತುಂಬ ಸುಲಭವಾಗಿ ಮಾಡಿಕೊಡ್ಲಿಕ್ಕೆ ಬೇಕಾಗುವಂಥ ಫೈಬರ್ ಕಂಟೆಂಟ್ ಕೂಡ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಸೊ ಈ ಜೀರಿಗೆ ಕಷಾಯವನ್ನು ಯಾವ ರೀತಿ ರೆಡಿ ಮಾಡ್ಕೊ, ಈಗ ಜೀರಿಗೆ ಜ್ಯೂಸನ್ನು ಯಾವ ರೀತಿ ರೆಡಿ ಮಾಡ್ಕೋದು ಅಥವಾ ಜೀರಿಗೆ ಕಷಾಯನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಏನಪ್ಪ ಅಂತಂದರೆ, ಮೊದಲು 1 ಗ್ಲಾಸ್ ನೀರು ತೊಗೊಳ್ಬೇಕು. ಅದರಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೋಬೇಕು, 1 ಸ್ಪೂನಷ್ಟು ಓಂಕಾಳು ಅಥವಾ ನಾವು ಅಜ್ವೈನ್ ಕಾಳು ಅಂತ ಹೇಳ್ತೀವಿ ಅವುಗಳನ್ನು, ಮತ್ತು 8 ರಿಂದ 10 ಕೊತ್ತಂಬರಿ ಕಾಳುಗಳನ್ನು ತೊಗೋಬೇಕು. ಇವನ್ನೆಲ್ಲ ತುಂಬ ಚೆನ್ನಾಗಿ ಜಜ್ಜಿಬಿಟ್ಟು ಆ ನೀರಲ್ಲಿ ಹಾಕಿ ಸೋಮು ಇರುವಂಥ ಒಂದು ಫ್ಲೇಮಲ್ಲಿ, ಅಂದರೆ ಸ್ಲೋ ಫ್ಲೇಮಲ್ಲಿ ಏನು ಮಾಡಬೇಕು, ಅದನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ ನಂತರ ಆ ನೀರನ್ನು, ಜೀರಿಗೆ ನೀರನ್ನು ಏನು ಮಾಡಬೇಕು, ನೀವು ಊಟ ಆದ ನಂತರ ಕುಡಿಬೇಕು. ಸೊ ಈ ರೀತಿ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಬಂದರೆ ನೀವು ಏನಾಗುತ್ತೆ, ನಿಮಗೆ ಒಂದು ಏನು ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಅದು ತುಂಬ ಬೇಗನೆ ರಿಲೀಸ್ ಆಗುತ್ತೆ. ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಈ ಒಂದು ಜೀರಿಗೆ ನೀರು ತುಂಬ ಸಹಾಯ ಮಾಡುತ್ತೆ. ಅದರಲ್ಲಿರುವಂಥ ಥೈಮೋನ್ ಆಗಿರಬಹುದು, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆಯಲ್ಲ ಅವೆಲ್ಲ ಕೂಡ ಏನು ಮಾಡುತ್ತೆ, ನಮ್ಮ ಒಂದು ಹೊಟ್ಟೆಯ ಭಾಗದಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಗ್ಯಾಸನ್ನು ಏನು ಮಾಡುತ್ತೆ, ಹೊರ ಹಾಕತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು, ಜೀರಿಗೆ ನೀರನ್ನು ಪ್ರಿಪೇರ್ ಮಾಡಿ ಕುಡಿಬಹುದು. ಇನ್ನು ಎರಡನೇದಾಗಿ ಶುಂಠಿ ಜ್ಯೂಸ್ ಅಂತ ಹೇಳ್ತೀವಿ. ಸೊ ಶುಂಠಿ ಜ್ಯೂಸನ್ನು ಏನು ನೀವು ಊಟ ಆದ ನಂತರ, ಯಾವಾಗ ನಾವು ಪ್ರೋಟೀನ್ ಫುಡ್ಡನ್ನು ಜಾಸ್ತಿ ಇಂಟೇಕ್ ಮಾಡಿರ್ತೀವಿ ಆ ಸಮಯದಲ್ಲಿ ಅದು ಬೇಗನೆ ಡೈಜೆಸ್ಟ್ ಆಗಿರೋದಿಲ್ಲ. ಆ ಒಂದು ಫುಡ್ಡನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಮಾಡದೆ ಹೋದರೆ ಏನಾಗುತ್ತೆ, ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಹೊಟ್ಟೆಯಲ್ಲಿ. ಅದೇ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ತಂದು ಕೊಡುತ್ತೆ. ಸೊ ಆ ಸಮಯದಲ್ಲಿ ನೀವೇನು ಮಾಡ್ಬೋದು, ಶುಂಠಿಯ 1 ಸ್ಪೂನಷ್ಟು ಜ್ಯೂಸ್ ತೆಗೆದುಬಿಟ್ಟು, ಹಸಿ ಶುಂಠಿದು ಅದನ್ನೇನು ಮಾಡ್ಬೋದು, ನೇರವಾಗಿ ತೊಗೋಬಹುದು. ಯಾರಿಗೆಲ್ಲ ತುಂಬ ಖಾರವಾಗಿ ಅನಿಸುತ್ತೆ ಅವರು 1 ಗ್ಲಾಸ್ ನೀರಲ್ಲಿ ಆ ಶುಂಠಿ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡು ಆ ಶುಂಠಿ ಜ್ಯೂಸನ್ನು ಏನು ಮಾಡ್ಬೋದು, ಕುಡಿಬೋದು. ಇದು ಏನು ಮಾಡುತ್ತೆ ನಮಗೆ ಅಂತಂದರೆ, ಇದು ಕೂಡ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿರುವಂತಹ ಏನು ಫೈಬರ್ ಕಂಟೆಂಟ್ ಇರುತ್ತೆ ಅದು ಕಾನ್ಸ್ಟಿಪ್ಯೂಷನನ್ನು ಸಮಸ್ಯೆಯನ್ನು ಪ್ರಾಬ್ಲಮ್ ಮಾಡುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗ್ಯಾಸನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಇದು ಪ್ರೋಟೀನ್ ಅಮೈನ್ ಆ್ಯಸಿಡ್ ಅಂತಲೇ ಹೇಳ್ತೀವಿ. ಇದರಲ್ಲಿರೋದು ಜಾಸ್ತಿ ಪ್ರೋಟೀನನ್ನು ಬೇಗನೆ ಏನು ಮಾಡುತ್ತೆ, ಇಲ್ಲಿರುವಂಥ ಎಂಜೈಮ್ಸ್ಗಳು, ಶುಂಠಿಯಲ್ಲಿರುವಂಥ ಎಂಜೈಮ್ಸ್ಗಳು ಏನು ಮಾಡ್ತೇವೆ, ಬೇಗನೆ ಅದನ್ನು ಪ್ರೋಟೀನನ್ನು ಡೈಜೆಸ್ಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಶುಂಠಿ ಜ್ಯೂಸ್ ಇದು ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಆಗಿರ್ಬೋದು, ಗ್ಯಾಸ್ ಪದೇ ಪದೇ ಪ್ರೊಡ್ಯೂಸ್ ಯಾರಿಗೆ ಆಗುತ್ತೆ ಅವರಿಗೆ. ಸೊ ಎರಡನೇದಾಗಿ ನಾವೇನು ಮಾಡ್ಬೋದು, ಶುಂಠಿ ಜ್ಯೂಸನ್ನು ಡೈಲಿ ಪ್ರತಿದಿನ ಏನು ಮಾಡ್ಬೋದು, ತಗೊಳ್ಬಹುದು. ಸೊ ಮೂರನೇದಾಗಿ ಯಾವುದಪ್ಪ ಅಂತಂತಂದರೆ ಆ್ಯಪಲ್ ಸೈಡ್ ವಿನೆಗರ್ ಅಂತ ಹೇಳ್ತೀವಿ. ಸೊ ಆ್ಯಪಲ್ ಸೈಡ್ ವಿನೆಗರ್ ಏನು ಮಾಡುತ್ತೆ, ಯಾರಿಗೆ ಹೈಪೋ ಅಸಿಡಿಟಿ ಇದೆ ಅಂತಂದರೆ HCl ಲೆವೆಲ್ ತುಂಬ ಕಡಿಮೆ ಇದ್ದು ಅವ್ರು ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ, ಅಂದರೆ ನಮ್ಮದು ಸಣ್ಣ ಕರಳಲ್ಲಾಗಿರ್ಬೋದು, ದೊಡ್ಡ ಕರಳಲ್ಲಾಗಿರ್ಬೋದು, ಹೊಟ್ಟೆಯಲ್ಲಾಗಿರ್ಬೋದು, ಗ್ಯಾಸ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಯಾರಿಗೆ ತುಂಬ ಹೊಟ್ಟೆಯಲ್ಲಿ HCl ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ತುಂಬ ಕಡಿಮೆ ಇದ್ದಾಗ ಮಾತ್ರ ನಾವೇನು ಮಾಡಬೇಕು, ಆ್ಯಪಲ್ ಸೈಡ್ ವಿನೆಗರನ್ನು ಯೂಸ್ ಮಾಡಬೇಕು. ಇದನ್ನು 1 ಗ್ಲಾಸ್ ನೀರಲ್ಲಿ ನಾವು 1 ಸ್ಪೂನಷ್ಟು ಹಾಕಿಬಿಟ್ಟು ಏನು ಮಾಡಬೇಕು, ಬಿಫೋರ್ ಊಟ ಅಂತಂದರೆ ಊಟ ಮಾಡೋಕ್ಕಿಂತ ಮುಂಚೆನೇ ಇದನ್ನು ನಾವು ತೊಗೊಳ್ಬೇಕು. ಅದರಿಂದ ಮಾತ್ರ ನಿಮಗೆ ಗ್ಯಾಸ್ ರಿಲೀಫ್ ಆಗುತ್ತೆ. ಯಾರಿಗಾದರೂ ಹೈಪರ್ ಅಸಿಡಿಟಿ ಇದ್ದವರು ಇದನ್ನು ತೊಗೊಳ್ಬಾರ್ದು. ಯಾಕಂದರೆ ಆಲ್ರೆಡಿ ನಿಮ್ಮ ಒಂದು ಹೊಟ್ಟೆಯಲ್ಲಿ
HCl ಲೆವೆಲ್ ಜಾಸ್ತಿ ಇರುತ್ತೆ. ಇದನ್ನು ತೊಗೊಂಡು ಕೂಡಲೇ ಜಾಸ್ತಿ ನಿಮ್ಗೆ ಏನಾಗುತ್ತೆ, ಆಸಿಡಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಬ್ಲೋಟಿಂಗ್ ಆಗಿರೋದಾಗಿರ್ಬೋದು, ಉಳಿ ತೇಗ್ ಬರೋದಾಗಿರ್ಬೋದು, ಇಲ್ಲ ಅಂತಂದರೆ ಎದೆ ಉರಿ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ಜಾಸ್ತಿ ಬರುತ್ತೆ. ಯಾಕಂದರೆ ಆ್ಯಪಲ್ ಸೈಡ್ ವಿನೆಗರಲ್ಲಿ ತುಂಬ ಆ್ಯಸಿಡಿಕ್ ಇರುತ್ತೆ. ಸೊ ಅದನ್ನು ನಾವು ಯಾವಾಗ ತೊಗೊಳ್ತೀವಿ, ನಿಮ್ಮದು ಹೈಪೋ ಎಸಿಡಿಟಿ ಇದ್ದಾಗ, ಅಂದರೆ HCl ಲೆವೆಲ್ ಹೊಟ್ಟೆಯಲ್ಲಿ ಕಡಿಮೆ ಇದ್ದಾಗ ಮಾತ್ರ ನಾವು ಅದನ್ನು ಲೆವೆಲನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಒಂದು ಆ್ಯಪಲ್ ಸೈಡ್ ವಿನೆಗರ್ ತೊಗೊಳ್ತೀವಿ. ಸೊ ಇದು ಕಾಮನ್ ಆಗಿ ಎಲ್ಲ ಅಂಗಡಿಗಳಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ತೊಗೋಬೋದು. ಇಲ್ಲಿ ಹೇಳ್ತಿರುವಂತಹ ಎಲ್ಲ ಮಾಹಿತಿಗಳು ಏನಿರುತ್ತೆ ನಿಮಗೆ ಆ್ಯಸಿಡಿಟಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ, ಪರ್ಮನೆಂಟಾಗಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಅಲ್ಲ. ಇದನ್ನು ಕಂಟ್ರೋಲ್ ಯಾವ ರೀತಿ ಮಾಡ್ಕೊಳ್ಬೋದು, ಒಂದು ಶಾರ್ಟ್ ಪೀರಿಯಡಲ್ಲೇ ನಿಮಗೆ ಏನು ಮಾಡ್ಬೋದು, ಈ ಒಂದು ಆ್ಯಸಿಡಿಟಿ ಪ್ರಾಬ್ಲಮ್ಮಿಂದ ಅಥವಾ ಗ್ಯಾಸ್ ಪ್ರಾಬ್ಲಮ್ನಿಂದ ರಿಲೀಫ್ ಸಿಗಲಿಕ್ಕೆ. ಸೊ ನೆಕ್ಸ್ಟ್ ಬರೋದು ಹಿಂಗನ್ನು ಏನು ಮಾಡಬೇಕು, ಸ್ವಲ್ಪ ತುಪ್ಪವನ್ನು ತೊಗೊಂಡು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಹುರಿದ ನಂತರ ಅದನ್ನು ಮಜ್ಜಿಗೆಯಲ್ಲಿ ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕು, ತೊಗೊಳ್ಬೇಕಾಗತ್ತೆ. ಸೊ ಇದನ್ನು ಒಂದು ಡೇಯಲ್ಲಿ 2 ಟೈಮ್ಸ್ ಆದರೂ ತೊಗೋಬೋದು ನೀವು. ಈ ರೀತಿ ತೊಗೊಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಗ್ಯಾಸ್ ರಿಲೀಸ್ ಆಗುವಂಥದ್ದು ಆಗತ್ತೆ. ಜೊತೆಗೆ ಮಜ್ಜಿಗೆ ಅನ್ನೋದು ತುಂಬ ಒಳ್ಳೆ ಪ್ರೋಬಯೋಟಿಕ್ಕು. ಸೊ ನಮ್ಮ ಹೊಟ್ಟೆಯಲ್ಲಿ ಯಾವಾಗ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ, ಆ ಸಮಯದಲ್ಲೇ ಮಾತ್ರ ನಮಗೆ ಗ್ಯಾಸ್ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಪ್ರೋಬಯೋಟಿಕ್ಕನ್ನು ತುಂಬ ಚೆನ್ನಾಗಿ ನೀವು ಆ್ಯಡ್ ಮಾಡ್ಕೊಂಡಿದ್ದೇ ಆದರೆ ನಿಮಗೆ ಗ್ಯಾಸ್ ಪ್ರೊಡಕ್ಷನ್ ತುಂಬ ಕಡಿಮೆ ಆಗ್ತಾ ಬರುತ್ತೆ ಹೊಟ್ಟೆಯಲ್ಲಿ. ಸೊ ಇನ್ನು 5ನೇದಾಗಿ ಬರೋದು ಅಣಲೆಕಾಯಿ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹರಿತಕ್ಕೆ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂತಂದರೆ ಈ ಅಣಲೆಕಾಯಿಯ ಒಂದು ಪುಡಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ಆಲ್ರೆಡಿ ಪುಡಿ ಮಾಡಿರೋದೇ ಸಿಗತ್ತೆ. ಸೊ ಅಣಲೆಕಾಯಿ ಪೌಡರನ್ನು ತೊಗೊಂಡು ಬಂದುಬಿಟ್ಟು ಅದನ್ನು ಒಂದು ಗ್ಲಾಸ್ ನೀರಿಗೆ, ಬಿಸಿ ನೀರಿಗೆ ಆ್ಯಡ್ ಮಾಡಿಕೊಂಡು ಬಿಫೋರ್ ಫುಡ್ ಅಥವಾ ಮಾರ್ನಿಂಗ್ ಎದ್ದ ತಕ್ಷಣವೂ ನೀವು ತೊಗೊಳ್ಬೋದು. ಈ ಅಣಲೆಕಾಯಿಯಿಂದ ಏನಾಗುತ್ತೆ, ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ, ಜೊತೆಗೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಪೈಲ್ಸ್ದು ಸ್ಟಾರ್ಟಿಂಗ್ ಒಂದು ಏನು ಸ್ಟೇಜ್ ಇರುತ್ತೆ ಆ ಸ್ಟೇಜಲ್ಲಿ ಇರ್ತಾರೆ, ಆ ಒಂದು ಸಮಸ್ಯೆಗಳೆಲ್ಲ ಏನಾಗುತ್ತೆ ಕಂಟ್ರೋಲಿಗೆ ಬರುತ್ತೆ. ಸೊ ಈ ಅಣಲೆಕಾಯಿ ಯೂಸ್ ಮಾಡೋದ್ರಿಂದ. ಇನ್ನು 6ನೇದಾಗಿ ನಾವೇನು ಹೇಳ್ಬೋದು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು, ಈ 3 ಪೇಸ್ಟ್ ಮಾಡಿ ನಾವೇನು ಮಾಡ್ಬೋದು, ಪ್ರತಿದಿನ ಸ್ವಲ್ಪ ಮಟ್ಟಿಗೆ ನೀರಲ್ಲಿ ಮಿಕ್ಸ್ ಮಾಡಿ ತೊಗೋಬೋದು, ಇಲ್ಲ ನೇರವಾಗಿಯೂ ತೊಗೊಳ್ಬಹುದು. ಇವೆರಡು ಏನಿದೆ, ಯಾವುದು ಈರುಳ್ಳಿ ಆಗಿರ್ಬೋದು, ಜೊತೆಗೆ ಪ್ರೋಬಯೋಟಿಕ್ಕನ್ನು ಹೊಂದಿದೆ, ಜೊತೆಗೆ ಆ್ಯಸಿಡಿಕ್ ಲೆವೆಲನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುವಂತಹ ಒಂದು ಲೆವೆಲನ್ನು ಹೊಂದಿವೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವೇನು ಹೇಳ್ಕೊಟ್ಟಿದ್ದೀವಿ, ಫಸ್ಟಿಗೆ ಜೀರಿಗೆ ಆಗಿರ್ಬೋದು, ಆಗಿರ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ಅಣಲೆಕಾಯಿ ಪುಡಿ ಆಗಿರ್ಬೋದು, ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಆಗಿರ್ಬೋದು, ಜೊತೆಗೆ ಆ್ಯಪಲ್ ಸೈಡರ್ ವಿನೆಗರ್ ಆಗಿರ್ಬೋದು, ಇವುಗಳನ್ನೆಲ್ಲ ಏನು ಮಾಡ್ಬೋದು, ನೀವು ಒಂದು ಗ್ಯಾಸ್ ಕಂಟ್ರೋಲಿಗಾಗಿ ಬಳಸ್ಬೋದು. ಅದ್ರ ಜೊತೆಗೆ ನೀವು ಪ್ರೋಬಯೋಟಿಕ್ಕನ್ನು ಜಾಸ್ತಿ ಪ್ರಮಾಣದಲ್ಲಿ ಫುಡ್ಡನ್ನು ತೊಗೊಂಡ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಸ್ ಪ್ರಾಬ್ಲಮ್ ಏನಿದೆ ಅದು ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಸೊ ಈ ಟಿಪ್ಸ್ಗಳನ್ನು ಎಲ್ಲ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇನ್ನೂವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು.